ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಪೇರಳೆ ಹಣ್ಣು ಇದು ಅಮೃತವೋ ಅಥವಾ ಗಿಡದಲ್ಲಿ ಅಡಗಿರುವ ಅಪಾಯವೋ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಹೌದು, ಸೀಬೆಹಣ್ಣು ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಆದರೆ ನೀವು ಅತಿಯಾಗಿ ಪ್ರೀತಿಸುವ ಈ ಹಣ್ಣು ನಿಮ್ಮ ದೇಹದೊಳಗೆ ಏನೆಲ್ಲ ಅವಾಂತರ ಸೃಷ್ಟಿಸಬಹುದು ಎಂಬುದು ತಿಳಿದ್ರೆ ನೀವು ಇದನ್ನು ತಿನ್ನೋದನ್ನೇ ಬಿಡ್ತೀರಾ. ಹೌದು, ನೀವು ಒಂದೇ ಸಮನೆ 2 ರಿಂದ 3 ಸೀಬೆಹಣ್ಣು ಅಂದರೆ ಪೇರಲ ಹಣ್ಣುಗಳನ್ನು ತಿಂದರೆ ಸಾಕು, ನಿಮ್ಮ ಜೀರ್ಣಾಂಗದಲ್ಲಿ ಗಲಿಬಿಲಿ ಶುರುವಾಗುತ್ತದೆ. ಇದರಲ್ಲಿ ಅತಿಯಾದ ನಾರಿನ ಅಂಶ ಮತ್ತು ಫ್ರುಕ್ಟೋಸ್ ಎಂಬ ಸಕ್ಕರೆ ಅಂಶ ಇರುವುದರಿಂದ ನಿಮ್ಮ ಹೊಟ್ಟೆಯನ್ನು ಇದು ಫುಟ್ಬಾಲ್ನಂತೆ ಉಬ್ಬಿಸಿ ಬಿಡುತ್ತದೆ. ಅತಿಯಾದ ಗ್ಯಾಸ್ ಮತ್ತು ಹೊಟ್ಟೆ ನೋವಿನಿಂದ ನೀವು ಅಸ್ವಸ್ಥರಾಗುವ ಹಾಗೂ ಲೂಸ್ ಮೋಷನ್ ಆಗುವ ಸಂಭವ ಇರುತ್ತದೆ. ರಾತ್ರಿ ಹೊತ್ತು ಸೀಬೆಹಣ್ಣು ತಿಂದರೆ ಮುಗಿದೇ ಹೋಯಿತು. ಇದು ನಿಮ್ಮ ದೇಹವನ್ನು ವಿಪರೀತ ತಂಪು ಮಾಡುತ್ತದೆ. ಪರಿಣಾಮ ಮಧ್ಯರಾತ್ರಿಯಲ್ಲಿ ಕಾಡುವ ಭೀಕರ ಕೆಮ್ಮು ಮತ್ತು ಉಸಿರುಗಟ್ಟುವ ಶೀತ ನಿಮ್ಮನ್ನ ಕಾಡಬಹುದು. ಈ ಹಣ್ಣು ತಂಪಾದ ಪ್ರಕೃತಿಯನ್ನ ಹೊಂದಿರುವುದರಿಂದ ಶೀತ ಪ್ರವೃತ್ತಿ ಇರುವವರಿಗೆ ಇದು ಒಂದು ರೀತಿಯ ಸೈಲೆಂಟ್ ವಿಲನ್ ಅಂತಾನೆ ಹೇಳ್ಬೋದು. ಮಧುಮೇಹಿಗಳಿಗೆ ಅಂದರೆ ಡಯಾಬಿಟಿಕ್ ಇರುವವರಿಗೆ ಸೀಬೆಹಣ್ಣು ವರದಾನ ಎಂದು ನೀವು ಕೇಳಿರಬಹುದು. ಆದರೆ ಎಚ್ಚರ ಸ್ನೇಹಿತರೆ, ಇದನ್ನು ಅತಿಯಾಗಿ ಸೇವಿಸಿದರೆ ಅಥವಾ ಮಾತ್ರೆಯ ಜೊತೆ ಸರಿಯಾದ ಸಮತೋಲನ ಕಾಪಾಡದಿದ್ರೆ ನಿಮ್ಮ ರಕ್ತದಲ್ಲಿ ಸಕ್ಕರೆ ಮಟ್ಟ ಏಕಾಏಕಿ ಕುಸಿದು ಬೀಳಬಹುದು ಅಥವಾ ಏರಬಹುದು. ಇದು ನಿಮ್ಮ ದೇಹದ ಸಕ್ಕರೆ ನಿಯಂತ್ರಣದ ಸಿಸ್ಟಮ್ ಅನ್ನೇ ಅಸ್ವಸ್ಥಗೊಳಿಸಬಹುದು. ಅಷ್ಟೇ ಯಾಕೆ, ಕಿಡ್ನಿ ಸಮಸ್ಯೆ ಇರುವವರು ಸೀಬೆಹಣ್ಣಿನಿಂದ ದೂರವೇ ಇರುವುದು ಲೇಸು. ಇದರಲ್ಲಿರುವ ಮಿತಿಮೀರಿದ ಪೊಟ್ಯಾಷಿಯಂ ದುರ್ಬಲಗೊಂಡ ಕಿಡ್ನಿ ಮೇಲೆ ಭಾರಿ ಒತ್ತಡವನ್ನು ಹೇರುತ್ತದೆ. ಇದು ನಿಮ್ಮ ಹೃದಯದ ಬಡಿತದ ಮೇಲೆಯೂ ಪರಿಣಾಮ ಬೀರಬಲ್ಲದು. ನೀವು ಯಾರಾದರೂ ಆಪರೇಷನ್ಗೆ ಸಜ್ಜಾಗುತ್ತಿದ್ದೀರಾ? ಹಾಗಾದರೆ ಸೀಬೆಹಣ್ಣನ್ನು ಮುಟ್ಟಲೇಬೇಡಿ. ಇದು ರಕ್ತ ಹೆಪ್ಪುಗಟ್ಟುವ ಪ್ರಕ್ರಿಯೆ ಮೇಲೆ ಪ್ರಭಾವ ಬೀರುವುದರಿಂದ ಶಸ್ತ್ರಚಿಕಿತ್ಸೆ ಅಂದರೆ ಸರ್ಜರಿ ಸಮಯದಲ್ಲಿ ರಕ್ತಸ್ರಾವ ಅಪಾಯವನ್ನು ಹೆಚ್ಚಿಸುತ್ತದೆ. ಇನ್ನೊಂದು ವಿಷಯ, ಸೀಬೆಹಣ್ಣು ಖಂಡಿತವಾಗಿಯೂ ವಿಷವಲ್ಲ, ಅದೊಂದು ಅದ್ಭುತ ಹಣ್ಣು. ಆದರೆ ನೀವು ಅದನ್ನು ಮಿತವಾಗಿ ತಿನ್ನದಿದ್ರೆ ಅದು ನಿಮ್ಮ ಆರೋಗ್ಯದ ಮೇಲೆ ದಾಳಿ ಕೂಡ ಮಾಡಬಹುದು. ಅಂದಹಾಗೆ ಈ ಪೇರಲ ಹಣ್ಣಿನ ಮೂಲ ಮಧ್ಯ ಅಮೆರಿಕ ಮತ್ತು ಮೆಕ್ಸಿಕೋ ಆಗಿದೆ. ಸಾವಿರಾರು ವರ್ಷಗಳ ಹಿಂದೆ ಪೇರು ದೇಶದಲ್ಲಿ ಇದನ್ನು ಹೆಚ್ಚಾಗಿ ಬೆಳೆಯುತ್ತಿದ್ದರೆಂದು ಪುರಾತತ್ವ ಇಲಾಖೆ ಸಂಶೋಧನೆಯನ್ನು ತಿಳಿಸುತ್ತದೆ. ಸೀಬೆಹಣ್ಣು ಅಥವಾ ಪೇರಲ ಹಣ್ಣು ಭಾರತದ ಹಣ್ಣಲ್ಲ. ಇದನ್ನು 16ನೇ ಮತ್ತು 17ನೇ ಶತಮಾನದಲ್ಲಿ ಪೋರ್ಚುಗೀಸರು ಭಾರತಕ್ಕೆ ಪರಿಚಯಿಸಿದರು. ಇದನ್ನು ದಕ್ಷಿಣ ಅಮೆರಿಕಾದ ಪೇರು ದೇಶದಿಂದ ಇದನ್ನು ತಂದಿದ್ದರಿಂದ ಭಾರತದಲ್ಲಿ ಇದನ್ನು ಪೇರು ಹಣ್ಣು, ಪೇರುಕಾಯಿ, ಪೇರಲ ಹಣ್ಣು ಅಂತ ಕರೆಯುತ್ತಾರೆ. ಪೋರ್ಚುಗೀಸರು ಮಲಬಾರ್ ತೀರಕ್ಕೆ ಬಂದಾಗ ಇದನ್ನ ಪೇರುವಿನ ಹಣ್ಣು ಎಂದಿದ್ದರು. ಅದು ಮಲಯಾಳಂನಲ್ಲಿ ಪೇರುಕ ಆಗಿದೆ. ನಂತರ ಕನ್ನಡದಲ್ಲಿ ಪೇರಳೆ ಅಥವಾ ಪೇರು ಎನ್ನು ಎಂದು ಬದಲಾಗಿತ್ತು. ಯುರೋಪಿಯನ್ನರು ಇದನ್ನು ಉಷ್ಣವಲಯದ ಸೇಬು ಅಂದರೆ ಟ್ರಾಪಿಕಲ್ ಆಪಲ್ ಎಂದು ಕರೆಯುತ್ತಿದ್ದರು. ಸೇಬು ಹಣ್ಣಿನಂತೆ ಇರುವುದರಿಂದ ಸೇಬು ಎಂಬ ಪದವು ಕಾಲಕ್ರಮೇಣ ಹಳ್ಳಿಯಲ್ಲಿ ಸೀಬೆಯಾಗಿ ಬದಲಾವಣೆಯಾಗಿತ್ತು. ಉತ್ತರ ಕರ್ನಾಟಕದ ಕೆಲವು ಭಾಗದಲ್ಲಿ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಇದನ್ನು ಪ್ರೀತಿಯಿಂದ ಚೀಪೆಕಾಯಿ ಎಂದು ಕೂಡ ಕರೆಯುತ್ತಾರೆ. ಕರ್ನಾಟಕದ ಹವಾಮಾನ ಸೀಬೆಹಣ್ಣು ಬೆಳೆಯಲು ಬಹಳ ಪೂರಕವಾಗಿದೆ. ವಿಶೇಷವಾಗಿ ಬೆಂಗಳೂರು, ಧಾರವಾಡ, ಕೊಪ್ಪಳ ಮತ್ತು ಬಿಜಾಪುರ ಜಿಲ್ಲೆಗಳಲ್ಲಿ ಸೀಬೆಹಣ್ಣನ್ನು ದೊಡ್ಡ ಪ್ರಮಾಣದಲ್ಲಿ ಬೆಳೆಯಲಾಗುತ್ತದೆ. ಧಾರವಾಡದ ನವಲೂರು ಸೀಬೆಹಣ್ಣು ಅಥವಾ ಪೇರಲ ಹಣ್ಣು ಇಡೀ ವಿಶ್ವದಲ್ಲೇ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ. ಕೊಪ್ಪಳ ಜಿಲ್ಲೆಯಲ್ಲಿ ಇದನ್ನು ಹೇರಳವಾಗಿ ಕೂಡ ಬೆಳೆಯುತ್ತಾರೆ. ಇದನ್ನು ಹಲವಾರು ದೇಶಗಳಿಗೂ ಕೂಡ ರಫ್ತನ್ನು ಮಾಡುತ್ತಾರೆ. ಅಮೆರಿಕದ ಮೂಲದ ಈ ಹಣ್ಣು ಪೋರ್ಚುಗೀಸರ ಮೂಲಕ ಭಾರತಕ್ಕೆ ಬಂದು ಇಂದು ನಮ್ಮ ನೆಚ್ಚಿನ ಮತ್ತು ಹಗ್ಗದ ಬಡವರ ಸೇಬು ಅಂತ ಅನಿಸಿಕೊಂಡಿದೆ. ಸೀಬೆಹಣ್ಣು ಇದು ಬರೀ ಹಣ್ಣಲ್ಲ, ಪ್ರಕೃತಿಯ ಮ್ಯಾಜಿಕ್ ಬಾಂಬ್ ಅಂತಾನೆ ಕರೆಯಬಹುದು. ನೋಡಲು ಸಾಧಾರಣವಾಗಿ ಕಂಡರೂ ಈ ಸೀಬೆ ಹಣ್ಣಿನ ಶಕ್ತಿ ಎಂಥದ್ದು ಗೊತ್ತಾ? ಇದನ್ನ ಬಡವರ ಸೇಬು ಅನ್ನುವುದು ನಿಜಾನೇ, ಆದರೆ ಇದರ ಗುಣಗಳು ಮಾತ್ರ ಶ್ರೀಮಂತಿಕೆಗಿಂತಲೂ ಮಿಗಿಲು. ನಿಮ್ಮ ದೇಹದಲ್ಲಿ ಈ ಹಣ್ಣು ಮಾಡುವ ಸಂಚಲನ ನಿಜಕ್ಕೂ ಆಶ್ಚರ್ಯವೇ. ಇದು ನಿಮಗೆ ಗೊತ್ತಾ ಸ್ನೇಹಿತರೆ? ಒಂದೇ ಒಂದು ಸೀಬೆ ಹಣ್ಣಿನಲ್ಲಿ ಇತರ ಹಣ್ಣಿಗಿಂತ 4 ಪಟ್ಟು ವಿಟಮಿನ್ ಸಿ ಅಡಗಿದೆ. ಇದು ನಿಮ್ಮ ದೇಹದ ರಕ್ಷಾ ಕವಚವನ್ನು ಗಟ್ಟಿ ಮಾಡುತ್ತದೆ. ಸಣ್ಣ ಪುಟ್ಟ ಜ್ವರ, ಕೆಮ್ಮು ಮತ್ತು ಇನ್ಫೆಕ್ಷನ್ಗಳು ನಿಮ್ಮ ಹತ್ತಿರ ಕೂಡ ಸುಳಿಯುವುದಿಲ್ಲ. ಇದು ನಿಮ್ಮ ದೇಹದ ಒಳಗಿರುವ ಸೈನಿಕರನ್ನು ಅಂದರೆ ಇಮ್ಯುನಿಟಿಯನ್ನು ಎಚ್ಚರಗೊಳಿಸುವ ಒಂದು ರಹಸ್ಯ ಆಯುಧವಾಗಿದೆ. ಸೀಬೆಹಣ್ಣಿನಲ್ಲಿರುವ ಆಂಟಿ ಆಕ್ಸಿಡೆಂಟ್ಗಳು ನಿಮ್ಮ ಚರ್ಮದ ಮೇಲಿರುವ ಮುಪ್ಪಿನ ಗೆರೆಗಳನ್ನು ಮಾಯ ಮಾಡುತ್ತದೆ. ಇದನ್ನು ನಿಯಮಿತವಾಗಿ ತಿಂದರೆ ನಿಮ್ಮ ಚರ್ಮವು ಚಿನ್ನದಂತೆ ಹೊಳೆಯಲು ಶುರುವಾಗುತ್ತದೆ. ಸೌಂದರ್ಯವರ್ಧಕಗಳಿಂದ ಈ ಹಣ್ಣಿನ ನ್ಯಾಚುರಲ್ ಟಚ್ ನಿಮ್ಮನ್ನು ಸದಾಕಾಲ ಯುವಕರಂತೆ ಕಾಣುತ್ತದೆ. ಇದು ಹೃದಯ ಮಿಡಿತಕ್ಕೆ ರಕ್ಷಣೆ ಕವಚ ಆಗಿ ಕೆಲಸ ಮಾಡುತ್ತದೆ. ಹೌದು, ಈ ಹಣ್ಣು ನಿಮ್ಮ ರಕ್ತನಾಳದಲ್ಲಿನ ಕಲ್ಮಶವನ್ನು ಗೂಡಿಸಿ ಹೊರಗೆ ಹಾಕುತ್ತದೆ. ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಹೊರಹಾಕಿ ಹೃದಯಕ್ಕೆ ಹೊಸ ಚೈತನ್ಯವನ್ನು ಕೂಡ ನೀಡುತ್ತದೆ. ನಿಮ್ಮ ಹೃದಯವು ಲಯಬದ್ಧವಾಗಿ ಸುರಕ್ಷಿತವಾಗಿ ಬಡಿಯುವಂತೆ ಮಾಡುವ ಕಾವಲುಗಾರ ಈ ಪೇರಲ ಹಣ್ಣು.
ಸಕ್ಕರೆ ಕಾಯಿಲೆ ಇರುವವರಿಗೆ ಇದು ಪ್ರಕೃತಿ ನೀಡಿದ ಹೊರ ಅಂತಾನೆ ಹೇಳ್ಬೋದು. ಇದರ ಕಡಿಮೆ ಗ್ಲೈಸೆಮಿಕ್ ಇಂಡೆಕ್ಸ್ ನಿಮ್ಮ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ರಾಕೆಟ್ನಂತೆ ಏರದಂತೆ ಇದು ತಡೆಯುತ್ತದೆ. ಇನ್ಸುಲಿನ್ ಮಟ್ಟವನ್ನು ಸಮತೋಲನದಲ್ಲಿಟ್ಟು ನಿಮ್ಮ ಆರೋಗ್ಯವನ್ನು ಕಾಪಾಡುತ್ತದೆ. ಇದನ್ನು ಜೀರ್ಣಕ್ರಿಯೆ ಕ್ಲೀನಿಂಗ್ ಏಜೆಂಟ್ ಅಂತೆ ಕರೆಯುತ್ತಾರೆ. ಹೌದು, ನಿಮ್ಮ ಹೊಟ್ಟೆಯ ಸಮಸ್ಯೆಗಳಿಗೆ ಇದು ರಾಮಬಾಣ. ಇದರಲ್ಲಿರುವ ನಾರಿನ ಅಂಶವು ನಿಮ್ಮ ಕರುಳನ್ನು ಸಂಪೂರ್ಣವಾಗಿ ಶುದ್ಧೀಕರಿಸಿ ಮಲಬದ್ಧತೆಯಂತಹ ಕಿರಿಕಿರಿ ಸಮಸ್ಯೆಯನ್ನು ಒಂದೇ ಸಲಿಗೆ ಓಡಿಸಿ ಬಿಡುತ್ತದೆ. ದಿನಕ್ಕೊಂದು ಸೀಬೆಹಣ್ಣು ತಿಂದರೆ ಸಾಕು, ಡಾಕ್ಟರ್ ಫೀಸನ್ನು ನೀವು ಉಳಿಸಬಹುದು. ಹಾಗಾದರೆ ಯಾಕೆ ನೀವು ಪ್ರತಿದಿನ ಒಂದು ಸೀಬೆಹಣ್ಣನ್ನು ತಿಂದು ಈ ಮ್ಯಾಜಿಕ್ ಫ್ರೂಟನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಬಾರದು? ಹೌದು, ಸೀಬೆಹಣ್ಣಿನ ಬಗ್ಗೆ ನಿಮಗೆ ಗೊತ್ತು, ಆದರೆ ಅದರ ಎಲೆಗಳು ಕೇವಲ ಎಲೆಗಳಲ್ಲ. ಅವು ಪ್ರಕೃತಿ ನಿಮಗೆ ಕೊಟ್ಟಿರುವಂತಹ ಒಂದು ರಹಸ್ಯ ಸಂಜೀವಿನಿಯಾಗಿದೆ. ಸೀಬೆಹಣ್ಣಿನ ಮರದ ಎಲೆಗಳು ನಾವೆಲ್ಲ ಕೇವಲ ಕಸ ಎಂದು ಭಾವಿಸುತ್ತೇವೆ, ಆದರೆ ಇವುಗಳ ಒಳಗೆ ಇರುವ ಔಷಧೀಯ ಗುಣಗಳು ನಮ್ಮನ್ನ ಮತ್ತು ನಿಮ್ಮನ್ನ ಬೆರಗುಗೊಳಿಸುತ್ತವೆ. ಹೌದು, ಇದು ಮಧುಮೇಹದ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಅನ್ನ ಮಾಡುತ್ತದೆ. ಸಕ್ಕರೆ ಕಾಯಿಲೆ ಇರುವವರಿಗೆ ಸೀಬೆಹಣ್ಣು ಎಲೆ ಒಂದು ಮ್ಯಾಜಿಕ್ ಇದ್ದಂತೆ. ಊಟದ ನಂತರ ಸೀಬೆ ಎಲೆಯ ಚಹಾ ಕುಡಿದರೆ ಅದು ರಕ್ತದಲ್ಲಿರುವ ಸಕ್ಕರೆ ಮಟ್ಟವನ್ನು ಏಕಾಏಕಿ ಏರದಂತೆ ಗೋಡೆಯಂತೆ ತಡೆಯುತ್ತದೆ. ಇದು ನಿಮ್ಮ ದೇಹದ ಇನ್ಸುಲಿನ್ ಸಿಸ್ಟಮ್ ಅನ್ನು ಚುರುಕುಗೊಳಿಸುವ ಒಂದು ನೈಸರ್ಗಿಕ ಕಮಾಂಡೋ ಅಂತಾನೆ ಹೇಳ್ಬೋದು. ಕೂದಲು ಉದುರುವಿಕೆಗೆ ಇದು ಫುಲ್ ಸ್ಟಾಪ್ ಕೊಡುತ್ತದೆ. ಸ್ನೇಹಿತರೆ, ನಿಮ್ಮ ಕೂದಲು ಉದುರಿ ಬೋಳು ತಲೆಯಾಗುವ ಭಯವಿದೆಯೇ? ಹಾಗಾದರೆ ಈ ಮಾತನ್ನ ಕೇಳಿ. ಸೀಬೆ ಎಲೆಯನ್ನ ನೀರಿನಲ್ಲಿ ಕುದಿಸಿ ಆ ನೀರಿನಿಂದ ತಲೆಯನ್ನ ತೊಳೆಯಿರಿ. ಇದು ಕೂದಲಿನ ಬುಡಕ್ಕೆ ಸೂಪರ್ ಪವರ್ ನೀಡುತ್ತದೆ ಮತ್ತು ಕೆಲವು ವಾರಗಳಲ್ಲಿ ಕೂದಲು ಉದುರುವುದು ನಿಂತು ಹೊಸ ಕೂದಲು ಹುಟ್ಟಲು ಶುರುವಾಗುತ್ತದೆ. ಇದು ಕೂದಲಿನ ಪಾಲಿಗೆ ಅಮೃತ ಅಂತಾನೆ ಹೇಳ್ಬೋದು. ಇದು ಕೊಬ್ಬನ್ನ ಕರಗಿಸುವಂತಹ ಫ್ಯಾಟ್ ಬರ್ನರ್ ಕೂಡ ಆಗಿದೆ. ಜಿಮ್ಗೆ ಹೋಗದೆ ತೂಕ ಏರಿಸಬೇಕೆಂದರೆ ಸೀಬೆ ಎಲೆಗಳು ಸಂಕೀರ್ಣ ಪಿಷ್ಟವನ್ನ ಸಕ್ಕರೆಯಾಗಿ ಬದಲಾಗದಂತೆ ತಡೆಯುತ್ತದೆ. ಇದರ ಅರ್ಥ ನೀವು ತಿಂದ ಆಹಾರ ಕೊಬ್ಬಾಗಿ ಬದಲಾಗುವ ಮುನ್ನವೇ ಇದು ಸುಟ್ಟು ಹಾಕುತ್ತದೆ. ತೂಕ ಇಳಿಕೆಗೆ ಇದಕ್ಕಿಂತ ವೇಗವಾದ ನೈಸರ್ಗಿಕ ದಾರಿ ಬೇರೆಯೊಂದಿಲ್ಲ. ಅಷ್ಟೇ ಅಲ್ಲದೆ ಇದು ಹಲ್ಲು ನೋವಿಗೆ ಇನ್ಸ್ಟೆಂಟ್ ರಿಲೀಫ್ ಕೂಡ ಕೊಡುತ್ತದೆ. ಮಧ್ಯರಾತ್ರಿಯಲ್ಲಿ ಹಲ್ಲು ನೋವು ಶುರುವಾದರೆ ಏನು ಮಾಡ್ತೀರಾ? ತಕ್ಷಣ ಒಂದು ಎಲೆಯ ಸೀಬೆ ಎಲೆಯನ್ನ ಜಗೇರಿ. ಇದರಲ್ಲಿರುವ ಬ್ಯಾಕ್ಟೀರಿಯಾ ವಿರೋಧ ಗುಣವು ಹಲ್ಲು ನೋವು, ಒಸಡಿನ ರಕ್ತಸ್ರಾವ ಮತ್ತು ಬಾಯಿ ದುರ್ವಾಸನೆಯನ್ನು ಕ್ಷಣದಲ್ಲಿ ಓಡಿಸಿ ಬಿಡುತ್ತದೆ. ಇದು ನಿಮ್ಮ ಮನೆಯಲ್ಲಿರುವ ಒಂದು ನೈಸರ್ಗಿಕ ಡೆಂಟಿಸ್ಟ್ ಅಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲದೆ ಇದು ವಿಷಕಾರಿ ಅಂಶಗಳನ್ನು ಹೊರಹಾಕುತ್ತದೆ. ನೀವು ತಿಂದ ಕೆಟ್ಟ ಆಹಾರದಿಂದ ಹೊಟ್ಟೆ ಕೆಟ್ಟಿದ್ದರೆ ಸೀಬೆಹಣ್ಣಿನ ಎಲೆಯ ರಸವು ನಿಮ್ಮ ಹೊಟ್ಟೆಯಲ್ಲಿರುವ ವಿಷಕಾರಿ ಬ್ಯಾಕ್ಟೀರಿಯಾವನ್ನ ಬೇರು ಸಮೇತ ಕಿತ್ತೆಸೆಯುತ್ತದೆ. ಇದು ಅತಿಸಾರ ಮತ್ತು ಫುಡ್ ಪಾಯ್ಸನಿಂಗೂ ಕೂಡ ಒಂದು ರಾಮಬಾಣ ಇದ್ದ ಹಾಗೆ. ಸೀಬೆಹಣ್ಣು ಕೇವಲ ದೃಷ್ಟಿ ಅಥವಾ ಜೀರ್ಣಕ್ರಿಯೆಗೆ ಮಾತ್ರ ಅಲ್ಲ, ಇದು ಶೃಂಗಾರ ಜೀವನದಲ್ಲೂ ಅಂದರೆ ಸೆಕ್ಸ್ ಲೈಫಲ್ಲೂ ಕೂಡ ಮ್ಯಾಜಿಕ್ ಮಾಡಬಲ್ಲದು. ವೈಜ್ಞಾನಿಕವಾಗಿ ಮತ್ತು ನೈಸರ್ಗಿಕವಾಗಿ ಇದು ನಿಮ್ಮ ಲೈಂಗಿಕ ಶಕ್ತಿಯನ್ನು ಹೆಚ್ಚಿಸುವುದರಲ್ಲಿ ತುಂಬಾನೇ ಸಹಾಯ ಮಾಡುತ್ತದೆ. ಇದನ್ನ ಹೀಗಾಗಿಯೇ ನೈಸರ್ಗಿಕ ಲವ್ ಡ್ರಗ್ ಅಂತಾನೆ ಕರೆಯುತ್ತಾರೆ. ಲೈಂಗಿಕ ಸಾಮರ್ಥ್ಯ ಹೆಚ್ಚಿಸಲು ದುಬಾರಿ ಮಾತ್ರೆಗಳ ಮೊರೆ ಹೋಗುವ ಬದಲು ಈ ಸೀಬೆ ಹಣ್ಣಿನ ರಹಸ್ಯ ಶಕ್ತಿಯನ್ನು ನೀವು ತಿಳಿದುಕೊಳ್ಳಬೇಕು. ಈ ಪೇರಲ ಹಣ್ಣು ರಕ್ತ ಪರಿಚಲನೆಗೆ ಬೂಸ್ಟರ್ ತರ ಕೆಲಸ ಮಾಡುತ್ತದೆ. ಲೈಂಗಿಕ ಕ್ರಿಯೆಯಲ್ಲಿ ರಕ್ತದ ಹರಿವು ಅತ್ಯಂತ ಮುಖ್ಯ. ಸೀಬೆ ಹಣ್ಣಿನಲ್ಲಿರುವ ವಿಟಮಿನ್ ಸಿ ಮತ್ತು ಆಂಟಿ ಆಕ್ಸಿಡೆಂಟ್ಗಳು ರಕ್ತನಾಳವನ್ನು ಸಡಿಲಗೊಳಿಸುತ್ತವೆ. ಇದು ಗುಪ್ತಾಂಗಗಳಿಗೆ ರಕ್ತದ ಹರಿವನ್ನ ಅಂದರೆ ಬ್ಲಡ್ ಫ್ಲೋ ಅನ್ನ ಹೆಚ್ಚಿಸುತ್ತದೆ. ಇದರಿಂದ ಲೈಂಗಿಕ ಆಸಕ್ತಿ ಮತ್ತು ಸಾಮರ್ಥ್ಯ ಎರಡೂ ದುಪ್ಪಟ್ಟಾಗುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ಪೇರಲೆ ಹಣ್ಣು ಮತ್ತು ಸೀಬೆ ಹಣ್ಣಿನಿಂದ ಯಾವೆಲ್ಲ ಉಪಯೋಗಗಳು ನಮ್ಮ ದೇಹಕ್ಕೆ ಮತ್ತು ನಮ್ಮ ಜೀವನಕ್ಕೆ ಇದೆ ಅಂತ. ಹಾಗಾದರೆ ಮಿಸ್ ಮಾಡದೆ ದಿನ ಒಂದು ಬಡವರ ಆ್ಯಪಲ್ ಅಂದರೆ ಸೀಬೆ ಹಣ್ಣನ್ನು ತಪ್ಪದೇ ತಿನ್ನಿರಿ ಮತ್ತು ನಿಮ್ಮ ದೇಹವನ್ನು ಚೆನ್ನಾಗಿ ಮತ್ತು ಆರೋಗ್ಯವಾಗಿಟ್ಟುಕೊಳ್ಳಿ. ಆದರೆ ಅತಿಯಾಗಿ ಸೇವಿಸಿದರೂ ಕೂಡ ಇದು ವಿಷ ಕೂಡ ಆಗಬಹುದು ಎನ್ನುವ ಮುನ್ನೆಚ್ಚರಿಕೆಯೊಂದಿಗೆ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಿದ್ದೇನೆ. ಈ ವಿಡಿಯೋದಲ್ಲಿ ನಾವೊಂದು ಅದ್ಭುತವಾದ ಔಷಧ ಗಿಡದ ಬಗ್ಗೆ ತಿಳಿದುಕೊಳ್ಳೋಣ. ಆಯುರ್ವೇದದಲ್ಲಿ ಗಿಡಮೂಲಿಕೆಗಳನ್ನು ಹೆಚ್ಚಾಗಿ ಬಳಸಲಾಗುತ್ತದೆ. ಎಲ್ಲ ಗಿಡಮೂಲಿಕೆಗಳು ಸಹ ಒಂದಿಲ್ಲ ಒಂದು ಪ್ರಯೋಜನವನ್ನು ಹೊಂದಿರುತ್ತವೆ. ಅಂತಹ ಎಲೆಗಳಲ್ಲಿಯೇ ಒಂದು ಈ ದೊಡ್ಡಪತ್ರೆ ಎಲೆ. ಈ ಎಲೆಗಳು ವಾತ ಪಿತ್ತದಲ್ಲಿ ಪರಿಹಾರ ನೀಡುವುದಲ್ಲದೆ ಕೆಮ್ಮು ಮತ್ತು ಶೀತ, ಶ್ವಾಸಕೋಶ, ಮೂತ್ರದ ಸಮಸ್ಯೆ, ಅಲರ್ಜಿ, ತೂಕ ಹೆಚ್ಚಳದಿಂದಲೂ ಪರಿಹಾರ ನೀಡುತ್ತವೆ ಎಂದು ಹೇಳಲಾಗುತ್ತದೆ. ದೊಡ್ಡಪತ್ರೆ ಎಲೆಗಳಲ್ಲಿರುವ ಅದ್ಭುತ ಪ್ರಯೋಜನಗಳ ಬಗ್ಗೆ ತಿಳಿಯೋಣ. ಈ ಗಿಡವನ್ನೇನಾದರೂ ನೀವು ಮನೆಯಲ್ಲಿ ಬೆಳೆಸಿ ಈ ರೀತಿ ಮಾಡಿದರೆ ಎಂಥ ಭಯಾನಕ ವೈರಸ್ ಆದರೂ ಕೂಡ ನಿಮ್ಮ ಮನೆಯೊಳಗೆ ಅಥವಾ ಮೈಯೊಳಗೆ ಬರುವುದಕ್ಕೆ ಆಗುವುದೇ ಇಲ್ಲ.
ಈಗ ನೀವು ನೋಡುತ್ತಿರುವಂಥ ಈ ಗಿಡವನ್ನು ದೊಡ್ಡಪತ್ರೆ ಅಥವಾ ಅಜ್ವೈನ್ ಗಿಡ ಅಥವಾ ಕರ್ಪೂರವಲ್ಲಿ ಎಂಬ ಹೆಸರುಗಳಿಂದ ಕರೆಯುತ್ತಾರೆ. ಈ ಗಿಡ ತುಂಬ ಜನರ ಮನೆಯಲ್ಲಿ ಇದ್ದೇ ಇರುತ್ತದೆ. ಈ ಎಲೆಯನ್ನು ಶೀತ ಬಂದಾಗ ಬಳಸುತ್ತಾರೆ ಅಂತ ಎಲ್ಲರಿಗೂ ಕೂಡ ಗೊತ್ತು. ಆದರೆ ಇದರಿಂದ ಇನ್ನೂ ಹೆಚ್ಚು ಪ್ರಯೋಜನಗಳಿದೆ. ಆ ಪ್ರಯೋಜನಗಳ ಬಗ್ಗೆ ಮಾತ್ರ ತುಂಬ ಜನರಿಗೆ ಗೊತ್ತಿಲ್ಲ. ಈ ಗಿಡದ ಬಗ್ಗೆ ಈಗ ನಾನು ಹೇಳುವಂಥ ವಿಷಯಗಳು ನೀವು ಕೇಳಿದರೆ ಖಂಡಿತ ನೀವು ಆಶ್ಚರ್ಯ ಪಡ್ತೀರಿ. ಈ ವಿಡಿಯೋದಲ್ಲಿ ದೊಡ್ಡಪತ್ರೆ ಪ್ರಯೋಜನಗಳ ಬಗ್ಗೆ ತಿಳಿಸಿಕೊಡ್ತೀನಿ. ಆದರೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಕೊಡಿ. ಈ ವಿಡಿಯೋ ಇಷ್ಟ ಆದರೆ ಗುಡ್ ಅಂತ ಕಮೆಂಟ್ ಮಾಡಿ. ದೊಡ್ಡಪತ್ರೆ ಗಿಡ ಕೇವಲ ನಮಗೆ ಆರೋಗ್ಯ ಮಾತ್ರವಲ್ಲದೆ ನಮ್ಮ ಮನೆಯಲ್ಲಿರುವಂಥ ಸೊಳ್ಳೆಗಳನ್ನು ಕೂಡ ಓಡಿಸಲು ಸಹಾಯ ಮಾಡುತ್ತದೆ. ಈ ಗಿಡದಲ್ಲಿ ಎಷ್ಟೋ ಔಷಧೀಯ ಗುಣಗಳಿವೆ. ಈ ಗಿಡದ ಬಗ್ಗೆ ತಿಳಿಯದೇ ಇರುವವರು ಬಹುಶಃ ಯಾರೂ ಇಲ್ಲ ಅಂದ್ಕೊಳ್ತೀನಿ. ಈ ಎಲೆಗಳಿಂದ ಬಜ್ಜಿ ಕೂಡ ಮಾಡ್ತಾರೆ. ಈ ಎಲೆಗಳು ಒಳ್ಳೆ ಸುವಾಸನೆ ಹಾಗೂ ರುಚಿ ಹೊಂದಿರುತ್ತದೆ. ಈ ಗಿಡ ಲ್ಯಾಮಿಯಸಿ ಕುಟುಂಬಕ್ಕೆ ಸೇರಿರುವಂಥದ್ದು. ಈ ಗಿಡದ ಔಷಧೀಯ ಗುಣಗಳನ್ನು ತಿಳಿದ್ರೆ ಯಾರಾದರೂ ಆಶ್ಚರ್ಯ ಪಡಲೇಬೇಕು. ಅಷ್ಟೇ ಅಲ್ಲದೆ ಎಲ್ಲರೂ ಇದನ್ನು ಮನೆಯಲ್ಲಿ ತಪ್ಪದೇ ಬೆಳೆಸಬೇಕು. ಈ ಗಿಡ ಯಾರ ಮನೆಯಲ್ಲಿ ಇರುತ್ತದೋ ಅವರು ಖಂಡಿತ ಯಾವ ವೈರಸ್ ಬಗ್ಗೆ ಹೆದರುವ ಅಗತ್ಯವಿರುವುದಿಲ್ಲ. ಈ ಗಿಡ ನಿಮಗೆ 100% ಸೆಕ್ಯೂರಿಟಿ ಕೊಡುತ್ತದೆ. ದೊಡ್ಡಪತ್ರೆ ಎಲೆ ಸ್ವಲ್ಪ ದಪ್ಪಗಿರುತ್ತದೆ. ಇದರಿಂದ ಅಜ್ವೈನ್ ಅಥವಾ ಓಂ ಕಾಲಿನ ವಾಸನೆ ಬರುತ್ತದೆ. ಕೇವಲ ಈ ಎಲೆಯ ವಾಸನೆ ನೋಡಿದರೂ ಕೂಡ ಎಷ್ಟೋ ರೋಗಗಳು ವಾಸಿಯಾಗುತ್ತದೆ. ಉಸಿರಾಟದ ಸಮಸ್ಯೆ ಹೋಗುತ್ತದೆ. ಈ ಎಲೆಯನ್ನು ಹಾಗೆ ಬಾಯಲ್ಲಿ ಹಾಕ್ಕೊಂಡು ಅಗೆದು ತಿನ್ನಬಹುದು. ಈ ಎಲೆಯನ್ನು ತಿಂದರೆ ಜೀರ್ಣ ಸಂಬಂಧಿತ ಸಮಸ್ಯೆ ಬರುವುದಿಲ್ಲ. ಮಲಬದ್ಧತೆ, ಅಜೀರ್ಣ ಹಾಗೂ ಗ್ಯಾಸ್ ಸಮಸ್ಯೆಗಳು ನಿವಾರಣೆಯಾಗುತ್ತದೆ. ಇದಕ್ಕಾಗಿ ನೀವು ಊಟ ತಿಂದ ನಂತರ ಒಂದು ದೊಡ್ಡಪತ್ರೆ ಎಲೆಯನ್ನು ತಿನ್ನಬೇಕು. ಈ ರೀತಿ ಪ್ರತಿದಿನ ತಿನ್ನುತ್ತಿದ್ದರೆ ಜೀರ್ಣಕ್ರಿಯೆ ಹೆಚ್ಚಾಗಿ ಹಸಿವು ಆಗದವರೆಗೂ ಕೂಡ ಹಸಿವಾಗುತ್ತದೆ. ಪ್ರತಿದಿನ ಒಂದು ದೊಡ್ಡಪತ್ರೆ ಎಲೆ ಅದರ ಜೊತೆ ಸ್ವಲ್ಪ ಜೇನು ಬೆರೆಸಿ ತಿನ್ನುತ್ತಿದ್ದರೆ ನಿಮ್ಮ ಮೈಯೊಳಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ. ಎಂಥ ಭಯಾನಕ ವೈರಸ್ ಅಥವಾ ಕಾಯಿಲೆ ಬಂದರೂ ಕೂಡ ಅದನ್ನು ಮೆಟ್ಟಿ ನಿಲ್ಲುವ ಶಕ್ತಿ ನಿಮ್ಮ ದೇಹಕ್ಕೆ ಬರುತ್ತದೆ. ಅದರ ಜೊತೆಗೆ ನಿಮ್ಮ ಲಂಗ್ಸ್ ಅಂದರೆ ಶ್ವಾಸಕೋಶಗಳು ಕ್ಲೀನ್ ಆಗುತ್ತೆ. ಇದನ್ನು ಬೆಳೆಸೋಕೆ ದೊಡ್ಡ ಜಾಗ ಬೇಕಾಗಿಲ್ಲ. ಚಿಕ್ಕ ಪಾಟಲ್ಲೂ ಕೂಡ ಇದು ಬೆಳೆಯುತ್ತದೆ. ಇದು ಗಾಳಿಯನ್ನು ಕೂಡ ಶುಭ್ರಪಡಿಸುತ್ತದೆ. ಇದನ್ನು ಮನೆಯೊಳಗೆ ಇಟ್ಟುಕೊಳ್ಳೋದ್ರಿಂದ ನಿಮ್ಮ ಮೂಗಿನ ಮೂಲಕ ವೈರಸ್ ನಿಮ್ಮ ದೇಹವನ್ನು ಪ್ರವೇಶಿಸದಂತೆ ಮಾಡುತ್ತದೆ. ಇದನ್ನು ಪೂರ್ವಕಾಲದಿಂದಲೂ ಆಯುರ್ವೇದ ಔಷಧಗಳಲ್ಲಿ ಉಪಯೋಗಿಸುತ್ತಿದ್ದಾರೆ. ಕೆಮ್ಮು ಅಧಿಕವಾಗಿದ್ದರೆ ದೊಡ್ಡಪತ್ರೆ ಎಲೆಯಿಂದ ರಸ ತೆಗೆದು 5 ml ರಸಕ್ಕೆ 2.5 ml ಜೇನುತುಪ್ಪ ಬೆರೆಸಿ ಕುಡಿದರೆ ಕೆಮ್ಮು ಕಡಿಮೆಯಾಗುತ್ತದೆ. ಈ ರೀತಿ ನೀವು ದಿನದಲ್ಲಿ 2 ರಿಂದ 3 ಸಲ ಕುಡಿಯಬಹುದು. ಪುಟ್ಟ ಮಕ್ಕಳಿಗೂ ಕೂಡ ಕೊಡಬಹುದು. ಸಾಧಾರಣ ತಲೆನೋವು ಅಥವಾ ಮೈಗ್ರೇನ್ ತಲೆನೋವಿದ್ದರೆ ದೊಡ್ಡಪತ್ರೆ ಎಲೆಯ ರಸವನ್ನು ಹಣೆಯ ಮೇಲೆ ಹಚ್ಚುವುದರಿಂದ ಕೂಡಲೇ ತಲೆನೋವು ಹೊರಟು ಹೋಗುತ್ತದೆ. ಕಾಂಬೋಡಿಯಾ ದೇಶದಲ್ಲಿ ಈ ಎಲೆಯ ರಸವನ್ನು ಪುಟ್ಟ ಮಕ್ಕಳ ತುಟಿಯ ಮೇಲೆ ಹಚ್ಚುತ್ತಾರೆ. ಈ ರೀತಿ ಹಚ್ಚುವುದರಿಂದ ಅವರಿಗೆ ಮೂಗು ಮತ್ತು ಬಾಯೊಳಗಿಂದ ವೈರಸ್ ಒಳಗಡೆ ಹೋಗುವುದಿಲ್ಲ. ಜೊತೆಗೆ ಶೀತ ಹಾಗೂ ಕೆಮ್ಮು ಕೂಡ ಬರುವುದಿಲ್ಲ. ಮಕ್ಕಳಿಗೆ ಎಲ್ಲಿಲ್ಲದ ವೈರಸ್ಸನ್ನು ಅತಿ ಬೇಗನೆ ನಮ್ಮ ಮೈಯೊಳಗೆ ತಂದುಕೊಳ್ಳುತ್ತಾರೆ. ಇವರಲ್ಲಿ ಇಮ್ಯುನಿಟಿ ಪವರ್ ಕಡಿಮೆ ಇರುವುದರಿಂದಾಗಿ ಆಗಾಗ ಶೀತ, ಕೆಮ್ಮು, ಜ್ವರ ಬರುತ್ತಲೇ ಇರುತ್ತದೆ. ಈ ರೀತಿ ದೊಡ್ಡಪತ್ರೆ ಎಲೆಯ ರಸವನ್ನು ಲೈಟಾಗಿ ತುಟಿ ಮೇಲೆ ಹಚ್ಚುವುದರಿಂದ ಈ ಎಲ್ಲ ಸಮಸ್ಯೆಗಳನ್ನು ಕೂಡ ತಡೆಗಟ್ಟಬಹುದು. ಈ ರಸವನ್ನು ಮಕ್ಕಳು ಮಾತ್ರವಲ್ಲದೆ ದೊಡ್ಡವರು ಕೂಡ ಹಚ್ಚಿಕೊಳ್ಳಬಹುದು. ಈ ಎಲೆಯ ರಸ ಸ್ವಲ್ಪ ಘಾಟಾಗಿರುತ್ತದೆ. ಇದನ್ನು ಡೈರೆಕ್ಟಾಗಿ ಕುಡಿಯೋಕೆ ಆಗದವರು ಇದರಿಂದ ಟೀ ತಯಾರಿಸಿ ಕೂಡ ಕುಡಿಯಬಹುದು. ಶೀತ, ಕೆಮ್ಮು ಇರುವವರಿಗೆ ಏನಾದರೂ ಬಿಸಿ ಬಿಸಿಯಾಗಿ ಕುಡಿದರೆ ಚೆನ್ನಾಗಿ ಅನಿಸುತ್ತದೆ. ಆ ರೀತಿ ನಾವು ಕುಡಿಯುವುದು ಆರೋಗ್ಯವಾಗಿದ್ದರೆ ನಾವು ಒಳ್ಳೆಯದಲ್ವಾ? ಹಾಗಾಗಿ 1 ಲೋಟ ನೀರಿಗೆ 5 ದೊಡ್ಡಪತ್ರೆ ಎಲೆಗಳನ್ನು ಹಾಕಿ 5 ನಿಮಿಷ ಕುದಿಸಿಟ್ಟುಕೊಂಡು ಆ ನೀರು ಕುದಿಯುವ ಹದಕ್ಕೆ ಬಂದ ನಂತರ ಅರ್ಧ ಅಥವಾ 1 ಚಮಚ ಜೇನುತುಪ್ಪ ಬೆರೆಸಿ ಕುಡಿಯುವುದರಿಂದ ಕೂಡ ಶೀತ, ಕೆಮ್ಮು ಹೊರಟು ಹೋಗುತ್ತದೆ. ಅದೊಂದೇ ಅಲ್ಲದೆ ಮಲಬದ್ಧತೆ ಸಮಸ್ಯೆ, ಅಜೀರ್ಣ ಸಮಸ್ಯೆ ಕೂಡ ನಿವಾರಣೆಯಾಗುತ್ತದೆ. ಕೆಲವರಿಗೆ ಸರಿಯಾಗಿ ಬಾತ್ರೂಮ್ ಬರುವುದಿಲ್ಲ. ಅಂಥವರು ಬೆಳಿಗ್ಗೆ ಎದ್ದ ತಕ್ಷಣ ಹಾಗೂ ರಾತ್ರಿ ಮಲಗುವ ಮುಂಚೆ 1 ಲೋಟ ದೊಡ್ಡಪತ್ರೆ ಟೀ ತಯಾರಿಸಿ ಕುಡಿಯುವುದರಿಂದ ನಿಮ್ಮ ಹೊಟ್ಟೆ ಪೂರ್ತಿಯಾಗಿ ಕ್ಲೀನ್ ಆಗುತ್ತದೆ. ಇತ್ತೀಚೆಗೆ 30 ವರ್ಷ ದಾಟಿದ ಪ್ರತಿಯೊಬ್ಬರೂ ಕೂಡ ಸೊಂಟ ಹಾಗೂ ಮಂಡಿ ನೋವು ಬರುತ್ತಿದೆ. ತುಂಬ ಹೊತ್ತು ಕೂರಲಾಗುವುದಿಲ್ಲ. ಹಾಗೆ ಕೂತ ನಂತರ ಮೇಲೆ ಏಳಲು ಕಷ್ಟಪಡುತ್ತಾರೆ. ತುಂಬ ಹೊತ್ತು ನಿಲ್ಲೋಕೆ ಆಗಲ್ಲ, ನಡೆಯೋಕೆ ಆಗಲ್ಲ.
ಅಂಥವರು ಪ್ರತಿದಿನ ಈ ಎಲೆಗಳನ್ನು ತಿನ್ನುವುದು ಅಥವಾ ಪ್ರತಿದಿನ ಈ ಎಲೆಯ 30 ml ರಸ ಕುಡಿಯುವುದು ಅಥವಾ ಈ ರಸದಿಂದ ಮಂಡಿ ಹಾಗೂ ಬೆನ್ನು ಇನ್ನು ನಿಮಗೆ ಎಲ್ಲೆಲ್ಲಿ ನೋವಿದ್ದರೆ ಅಲ್ಲೆಲ್ಲ ಕೂಡ ಮಸಾಜ್ ಮಾಡುತ್ತಾ ಬಂದರೆ ಪರ್ಮನೆಂಟ್ ಆಗಿ ಮಂಡಿ ನೋವು, ಬೆನ್ನು ನೋವು, ಇನ್ನು ಇತರೆ ನೋವುಗಳು ಕೂಡ ವಾಸಿಯಾಗುತ್ತದೆ. ಹಲ್ಲು ನೋವು ಅಥವಾ ಬಾಯಿ ಹುಣ್ಣಾಗಿದ್ದರೆ ಈ ಎಲೆಯನ್ನು ನೀರಲ್ಲಿ ಹಾಕಿ ಕುದಿಸಿ ಆ ನೀರು ಉಗುರು ಬೆಚ್ಚಗಾದ ಮೇಲೆ ಅದರಿಂದ ಬಾಯಿ ಕುಪ್ಪಳಿಸುತ್ತಾ ಇದ್ದರೆ ಬಾಯಿ ಸಮಸ್ಯೆಗಳೆಲ್ಲವೂ ಕೂಡ ಹೊರಟು ಹೋಗುತ್ತದೆ. ಜ್ವರ ಕಡಿಮೆಯಾಗಬೇಕು ಅಂದರೆ ಈ ಎಲೆಯ ರಸವನ್ನು 2 ಚಮಚ ಕುಡಿದರೆ ಸರಿ ಹೋಗುತ್ತೆ. ಮೈಮೇಲೆ ಎಲ್ಲಾದರೂ ಉರಿ ಅಥವಾ ನವೆ ಇದ್ದರೆ ಈ ಎಲೆಯ ರಸವನ್ನು ತೆಳುವಾಗಿ ಆ ಜಾಗದಲ್ಲಿ ಹಚ್ಚಿ ಲೈಟಾಗಿ ಮಸಾಜ್ ಕೊಟ್ಟರೆ ಉರಿ ಅಥವಾ ನವೆಗೆ ಕಾರಣವಾದ ಬ್ಯಾಕ್ಟೀರಿಯಾಗಳನ್ನು ಇದು ಕೊಂದು ಉರಿ ಹಾಗೂ ನವೆಯನ್ನು ಹೋಗಲಾಡಿಸುತ್ತದೆ. ಈ ಎಲೆಗಳನ್ನು ನೀರಿನಲ್ಲಿ ಹಾಕಿ ಕುದಿಸಿ ಆವಿಯನ್ನು ಎಳೆದುಕೊಂಡ್ರೆ ಅಸ್ತಮ ಕಂಟ್ರೋಲ್ಗೆ ಬರುತ್ತದೆ. ಶೀತ ಬಂದಾಗಲೂ ಕೂಡ ಈ ರೀತಿ ಇದರ ಆವಿಯನ್ನು ಎಳೆದುಕೊಂಡ್ರೆ ಬೇಗ ಸರಿ ಹೋಗುತ್ತದೆ. ಎದೆಯಲ್ಲಿ ಉರಿ ಅಥವಾ ಹುಳಿ ಅನಿಸುವುದು, ಹೊಟ್ಟೆ ಸರಿಯಿಲ್ಲ ಅನಿಸುವುದು ಅಥವಾ ವಾಂತಿ ಬರುವ ಥರ ಇದೆ ಅನಿಸಿದರೆ ಈ ಎಲೆಗಳು ಸ್ವಲ್ಪ ಮೆಣಸಿನಕಾಯಿ ಹಾಗೂ ಹಸಿ ತೆಂಗಿನಕಾಯಿ ಬಳಸಿ ಚಟ್ನಿ ಮಾಡಿ ಅದನ್ನು ಹಾಗೆ ತಿನ್ನುವುದು ಅಥವಾ ಅನ್ನದಲ್ಲಿ ಕಲಿಸಿಕೊಂಡು ತಿಂದರೆ ರುಚಿಗೆ ರುಚಿ ಮತ್ತು ನಿಮ್ಮ ಸಮಸ್ಯೆ ಕೂಡ ಮಾಯವಾಗುತ್ತದೆ. ಕೆಲವರಿಗೆ ಮುಖದ ಮೇಲೆ ತುಂಬಾ ಗುಳ್ಳೆಗಳಿರುತ್ತೆ. ಅದಕ್ಕಾಗಿ ಎಷ್ಟೆಷ್ಟೋ ಕ್ರೀಮ್ಗಳನ್ನು ಉಪಯೋಗಿಸುತ್ತಾರೆ. ಏನು ಮಾಡಿದರೂ ಕೂಡ ಅದು ಹೋಗಲ್ಲ. ಹೋದರೂ ಕೂಡ ಆ ಕ್ರೀಮ್ ಬಳಸುವುದು ನಿಲ್ಲಿಸಿದ ತಕ್ಷಣ ಮತ್ತೆ ಬಂದು ಬಿಡುತ್ತದೆ. ಯಾಕಂದರೆ ಯಾವ ಕ್ರೀಮ್ ಆದರೂ ಬ್ಯಾಕ್ಟೀರಿಯಾಗಳನ್ನು ಮೇಲಿಂದ ಕೊಲ್ಲುತ್ತದೆ ಹೊರತು ಆಳದವರೆಗೂ ಹೋಗಿ ಕೊಲ್ಲುವುದಿಲ್ಲ. ಈ ಎಲೆಯ ರಸವನ್ನು ಮುಖದ ಮೇಲೆ ಮಸಾಜ್ ಮಾಡುತ್ತಿದ್ದರೆ ಗುಳ್ಳೆಗಳನ್ನು ತಯಾರಿಸುವಂಥ ಬ್ಯಾಕ್ಟೀರಿಯಾಗಳನ್ನು ಮತ್ತೆ ಹುಟ್ಟದ ಹಾಗೆ ಇದು ನಾಶ ಮಾಡುತ್ತದೆ. ಇದರಿಂದ ನಿಮ್ಮ ಮುಖ ಮಗುವಿನ ಮುಖದ ಥರ ಸಾಫ್ಟ್ ಆಗಿ ತಯಾರಾಗುತ್ತದೆ. ಪ್ರತಿದಿನ ಈ ಎಲೆಗಳನ್ನು ತಿನ್ನುವುದು ಅಥವಾ ರಸ ಕುಡಿಯುವುದನ್ನು ಮಾಡುತ್ತಿದ್ದರೆ ಕಿಡ್ನಿಯಲ್ಲಿರುವಂಥ ಕಲ್ಲುಗಳು ಕೂಡ ಕರಗುತ್ತದೆ. ಹಾಗೆ ಕಿಡ್ನಿ ಕ್ಲೀನ್ ಆಗುತ್ತದೆ. ಸೊಳ್ಳೆಗಳನ್ನು ಕೊಲ್ಲುವುದಕ್ಕೆ ನಾವು ಕಾಯಿಲ್ಗಳನ್ನು ಅಥವಾ ಓಡೋಮಾಸ್ ಮುಂತಾದವುಗಳನ್ನು ಉಪಯೋಗಿಸುತ್ತೀವಿ. ಕೆಮಿಕಲ್ ಇಲ್ಲ ಅಂತ ಅವರು ಎಷ್ಟೇ ಹೇಳಿದರೂ ಕೂಡ ಅದರಲ್ಲಿ ಕೆಮಿಕಲ್ ಇದೆ ಅನ್ನೋ ವಿಷಯ ನಮಗೆ ಗೊತ್ತು. ಸೊಳ್ಳೆಗಳು ಚಿಕ್ಕ ಕೀಟಗಳಾಗಿದ್ದರಿಂದ ಅದು ಬೇಗನೆ ಸಾಯುತ್ತೆ. ಆದರೆ ನಮಗೂ ಕೂಡ ಸ್ವಲ್ಪವಾದರೂ ಅದು ಹಾನಿ ಮಾಡುತ್ತೆ. ಅದು ನಮಗೆ ಗೊತ್ತಾಗಲ್ಲ ಅಷ್ಟೇ. ಹಾಗಾಗಿ ಸೊಳ್ಳೆಗಳನ್ನು ಓಡಿಸೋಕೆ ನಮಗೂ ಕೂಡ ಹಾನಿಯಾಗದೇ ಇರೋಕೆ ಆಗಲ್ಲ. ಅದಕ್ಕೆ ಮಲಗುವ ಮುಂಚೆ ಸ್ವಲ್ಪ ದೊಡ್ಡ ಪತ್ರೆ ಎಲೆಗಳನ್ನು ತೆಗೆದುಕೊಂಡು ಕ್ರಷ್ ಮಾಡಿ ನಿಮ್ಮ ಮಂಚದ ಕೆಳಗೆ ಅಥವಾ ಪಕ್ಕದಲ್ಲಿ ಒಂದು ಟೇಬಲ್ ಮೇಲೆ ಇಟ್ಟು ನಿದ್ದೆ ಮಾಡಿದರೆ ಆ ವಾಸನೆಗೆ ನಿಮ್ಮ ರೂಮ್ನಲ್ಲಿರುವಂಥ ಸೊಳ್ಳೆಗಳೆಲ್ಲ ಕೂಡ ಓಡಿ ಹೋಗುತ್ತೆ. ನೀವು ಬೇಕಿದ್ರೆ ಇದರ ರಸವನ್ನು ಕೂಡ ಹಚ್ಕೊಂಡು ಮಲಗಬಹುದು. ಮಕ್ಕಳಿಗೂ ಕೂಡ ಹಚ್ಚಬಹುದು. ಯಾವುದೇ ಹಾನಿ, ಅಲರ್ಜಿ ಆಗಲ್ಲ. ಚೇಳು, ಜೇನು ಅಥವಾ ಯಾವುದಾದ್ರೂ ಹುಳ ಕಚ್ಚಿ ಉರಿ, ನೋವು ಆಗುತ್ತಿದ್ರೆ ಈ ಎಲೆಯ ರಸವನ್ನು ಆ ಜಾಗದಲ್ಲಿ ಹಚ್ಚೋದ್ರಿಂದ ಉರಿ ಹಾಗೂ ನೋವು ಹೊರಟು ಹೋಗುತ್ತೆ. ಇದೊಂದೇ ಅಲ್ಲದೆ ಹಾವು ಕಚ್ಚಿದರೂ ಕೂಡ ಇದನ್ನು ಔಷಧದಂತೆ ಉಪಯೋಗಿಸಬಹುದು. ಒಂದು ವೇಳೆ ಹಾವು ಕಚ್ಚಿದರೆ ಕೈಯಲ್ಲಿ ಕೆಲವು ಎಲೆಗಳನ್ನು ಈಚುಕಿ ಹಾವು ಕಚ್ಚಿದ ಜಾಗದಲ್ಲಿ ಇಟ್ಟು ಬಟ್ಟೆ ಕಟ್ಟಿದರೆ ವಿಷ ದೇಹವೆಲ್ಲ ಹರಡದಂತೆ ಅದೇ ಜಾಗದಲ್ಲಿರುತ್ತದೆ. ಆಗ ನೀವು ಆಸ್ಪತ್ರೆಗೆ ಹೋದರೆ ಸ್ವಲ್ಪ ಲೇಟ್ ಆದರೂ ಕೂಡ ಪ್ರಾಣಕ್ಕೆ ಅಪಾಯ ಬರುವುದಿಲ್ಲ. ಇದರಲ್ಲಿ ವಿಟಮಿನ್ ಎ ಇರುವುದರಿಂದ ಕಣ್ಣಿನ ಸಮಸ್ಯೆಯನ್ನು ಕೂಡ ಇದು ಬಗೆಹರಿಸುತ್ತದೆ. ಇದನ್ನು ಪ್ರತಿದಿನ ತಿನ್ನೋದ್ರಿಂದ ಕಣ್ಣಿನ ಸಮಸ್ಯೆ ಬರುವುದಿಲ್ಲ. ಕಣ್ಣು ಭಾರ ಅಥವಾ ಉರಿ ಅನಿಸುತ್ತಿದ್ರೆ ಈ ಎಲೆಯನ್ನು 5 ನಿಮಿಷ ಫ್ರೀಜರ್ ಒಳಗಿಟ್ಟು ಅದನ್ನು ಕಣ್ಣಿನ ಮೇಲೆ ಇಟ್ಕೊಂಡು ಒಂದು ಒದ್ದೆ ಬಟ್ಟೆಯನ್ನು ಕಣ್ಣಿಗೆ ಸುತ್ತಿ 15 ನಿಮಿಷ ರೆಸ್ಟ್ ತೆಗೆದುಕೊಂಡ್ರೆ ಕಣ್ಣು ಭಾರ ಅಥವಾ ಉರಿ ಹೊರಟು ಹೋಗುತ್ತದೆ. ಕಣ್ಣಿಗೂ ಕೂಡ ಆರಾಮವಾಗಿರುತ್ತದೆ. ನಿಮ್ಮ ಹೊಟ್ಟೆಯೊಳಗೆ ಏನೇ ಸಮಸ್ಯೆ ಇದ್ದರೂ ಈ ಎಲೆಯ ರಸವನ್ನು 5 ml ಕುಡಿದರೆ ಸರಿ ಹೋಗುತ್ತದೆ. ಡ್ಯಾಂಡ್ರಫ್ ಜಾಸ್ತಿ ಇದ್ದರೆ ಡ್ಯಾಂಡ್ರಫ್ ಶಾಂಪೂನೇ ಬಳಸಬೇಕು ಅಂತೇನಿಲ್ಲ. ಈ ಎಲೆಯ ರಸದಿಂದ 5 ನಿಮಿಷ ಕೂದಲಿಗೆ ಮಸಾಜ್ ಕೊಟ್ಟು 15 ನಿಮಿಷ ಹಾಗೆ ಬಿಟ್ಟು ಸ್ನಾನ ಮಾಡಿದರೂ ಕೂಡ ಪರ್ಮನೆಂಟ್ ಆಗಿ ಡ್ಯಾಂಡ್ರಫ್ ಇರದೇ ಇರುತ್ತದೆ. ಶೀತ ಜಾಸ್ತಿಯಾಗಿ ಮೂಗಿಂದ ಉಸಿರಾಡಲು ಆಗುತ್ತಿಲ್ಲ ಅಂದರೆ ಈ ಎಲೆಯನ್ನು ಈಚುಕಿ ಆ ವಾಸನೆಯನ್ನು ಮೂಗಿನಿಂದ ಎಳೆದುಕೊಂಡ್ರೆ ಮೂಗಿನ ಬ್ಲ್ಯಾಕ್ ಸರಿ ಹೋಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಒಂದು ಪುಟ್ಟ ಗಿಡ ನಿಮ್ಮ ಆರೋಗ್ಯವನ್ನು ಎಷ್ಟೊಂದು ಒಳ್ಳೆಯದು ಮಾಡುತ್ತೆ ಅಂತ. ಹಾಗಾಗಿ ಶೋ ಗಿಡಗಳನ್ನು ಮನೆಯಲ್ಲಿ ಬೆಳೆಸುವುದನ್ನು ಬಿಟ್ಟು ಇಂಥ ಆರೋಗ್ಯ ಕೊಡುವಂಥ ಗಿಡಗಳನ್ನು ಮನೆಯಲ್ಲಿ ಹೆಚ್ಚಾಗಿ ಬೆಳೆಸಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.